ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663. ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ದಬ್ಬೆಘಟ್ಟ ಹೋಬಳಿಯ ಕರಡಿಗೆರೆ ಗ್ರಾಮದಲ್ಲಿ ಇಂದು ದಿವಸ ಶ್ರೀ ಭೈರವ ಮುನೀಶ್ವರ ಸ್ವಾಮಿ ದೇವಸ್ಥಾನದ ಕರಡಿಗೆರೆಯ ದೇವಸ್ಥಾನದಲ್ಲಿ 8ನೇ ವರ್ಷದ ಅದ್ಧೂರಿ ಕಡೆ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಗ್ರಾಮದ ಎಲ್ಲ ಮಹಿಳೆಯರು ಹಾಗೂ ಮಕ್ಕಳೆಲ್ಲರೂ ಸೇರಿ ಹಣತೆ ಇಟ್ಟು ದೀಪ ಹಚ್ಚುವುದರ ಮೂಲಕ ಚಾಲನೆ ನೀಡಿದರು. ತದಾದ ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಹಾಗೂ ಮಹಿಳೆಯರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ನೀಡುವ ಮುಖಾಂತರ ಶ್ರೀ ಭೈರವ ಮುನೀಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಶ್ರೀ ಭೈರವ ಮುನೀಶ್ವರ ಸ್ವಾಮಿ ಸನ್ನಿಧಿಯ ವಿಶೇಷತೆ ಏನೆಂದರೆ ಈ ಸ್ಥಳದಲ್ಲಿ ಯಾವುದೇ ಜಾತಿ ಭೇದ ಮತ್ತು ಪಂಥದ ಈ ಸ್ಥಳದಲ್ಲಿ ಯಾವುದೇ ಜಾತಿ ಭೇದ ಮತ್ತು ಪಂಥ ಇದ್ಯಾವುವೂ ಇಲ್ಲ. ಇಲ್ಲಿ ಈ ಸನ್ನಿಧಾನಕ್ಕೆ ಆಗಮಿಸುವಂತಹ ಭಕ್ತಾದಿಗಳು ಯಾರು ಬೇಕಾದರೂ ಸಹ ಶ್ರೀ ಭೈರವ ಮುನೀಶ್ವರ ಸ್ವಾಮಿರವರ ವಿಗ್ರಹವನ್ನು ಪೂಜಿಸಿ ಅಭಿಷೇಕ ಹೂವಿನ ಅಲಂಕಾರ ತಾವೇ ಪೂಜಿಸಬಹುದು. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಭಕ್ತಾದಿಗಳು ಮತ್ತು ಈ ಸನ್ನಿಧಿಯ ಅರ್ಚಕರು ಇವರುಗಳು ಮಾಧ್ಯಮದವರೊಂದಿಗೆ ಸನ್ನಿಧಿಯ ಮತ್ತು ಅವರುಗಳ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸದ್ಭಕ್ತ ಮಹಾಶಯರಿಗೂ ಶ್ರೀ ಭೈರವ ಮುನೇಶ್ವರ ಸ್ವಾಮಿಯವರ ಸನ್ನಿಧಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಯಿತು. 1000ಕ್ಕೂ ಹೆಚ್ಚು ಭಕ್ತ ಮಹಾಶಯರು ಈ ಶ್ರೀ ಭೈರವ ಮುನೇಶ್ವರ ಸ್ವಾಮಿಯ ಪ್ರಸಾದ ಸ್ವೀಕರಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಈ ಕಾರ್ಯಕ್ರಮದ ಆಯೋಜಕರು ಶ್ರೀಮತಿ ಶ್ರೀ ಸುನಿತಾ ಶೇಖರ್ ಅವರು ಹಾಗೂ ಕರಡಿಗೆರೆ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಇವರುಗಳು ಸೇರಿ ಈ ಕಾರ್ಯಕ್ರಮವನ್ನು ಬಹಳ ಆದರದಿಂದ ನೆರವೇರಿಸಲಾಯಿತು. ತುಂಬ ಕಷ್ಟ ಇತ್ತು, ಯಾರೋ ಹೇಳಿದ್ರು ಬಂದು ನಾವು ಕಷ್ಟ ಪರಿಹಾರ ಆಗಲಿ ಅಂತ ಬಂದ್ವಿ. ಅದು ತುಂಬ ಮೈಯೆಲ್ಲ ಇದೆಲ್ಲ ನೀರನ್ನು ತೊಳೆದಕ್ಕೆ ತುಂಬ ಚೆನ್ನಾಗೈತೆ. ನಾವು ಬೋರೆಲ್ಲ ನೀರು ಕಡಿಮೆ ಇತ್ತು, ಬೋರ್ ಕಡಿಮೆ ಇಲ್ಲಿ ಬಂದಾಗ ಚೆನ್ನಾಗಿ ನೀರು ಬರ್ತೈತೆ. ಅದರಿಂದ ತುಂಬ ಕಷ್ಟ ಇತ್ತು, ನಮಗೆಲ್ಲ ತುಂಬ ಕಷ್ಟ ಇತ್ತು. ಕಷ್ಟ ಎಲ್ಲ ಪರಿಹಾರ ಆಗೈತೆ. ಬಂದು ಅವರು ನೋಡಿದರು ಹಿಂಗೈತೆ ಅಂತ ಅಂದರು. ಬಂದು ದೇವ್ರ ತೊಳೆದೆಲ್ಲ ಮಾಡಿದ್ವಿ. ತುಂಬ ನಮಗೂ ಕಷ್ಟ ಎಲ್ಲ ಪರಿಹಾರ ಆಯಿತು. ಭಾರಿ ಇದೈತೆ. ಬಂದು ನೋಡ್ಕೊಂಡು ಹೋಗ್ಬೋದು. ಯಾವ ತೊಂದರೆನೂ ಇಲ್ಲ. ಬಂದಿದ್ದಕ್ಕೆ ಯಾವ ತೊಂದರೆನೂ ಆಗಲಿಲ್ಲ. ಎಲ್ಲರೂ ನಮ್ಮ ಕೈ ಎತ್ತೈತೆ, ಯಾವ ತೊಂದರೆ ಇಲ್ಲ. ಕಡೆ ಕಾರ್ತಿಕದಲ್ಲಿ ವರ್ಷ ನಾವು ಕಾರ್ಯಕ್ರಮ ಮಾಡ್ತೀವಿ. ಆದರೆ ನಂದಲ್ಲ, ಸಾರ್ವಜನಿಕರೆಲ್ಲ ಬಂದು ಅನ್ನ ಸರ್ಪಣೆ ಮಾಡ್ತಾರೆ. ಎಲ್ಲ ಅವರೇ ಎಲ್ಲ ಅಕ್ಕಿ ಬೇಳೆ ಎಲ್ಲ ಕೊಟ್ಟು ಪ್ರತಿಯೊಂದು ಕೊಟ್ಟು ಅನ್ನ ಸರ್ಪಣೆ ಮಾಡ್ತಾರೆ. ದೀಪೋತ್ಸವ ಅಂತ ಹೆಣ್ಮಕ್ಕಳಿಗೆ ಒಂದಷ್ಟು ಕೊಡಬೇಕು ಪದ್ಧತಿ ನಂದು. ಹಾಗಾಗಿ ಶನಿ ಮಹಾತ್ಮ ಉತ್ಸವ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ಚಂದ್ರಶೇಖರಪುರ ಮುಗಿಸ್ಕೊಂಡು ಇಲ್ಲಿ ಬಂದು ಕರಡಿಗೆರೆ ಗ್ರಾಮದಲ್ಲಿ ಮುನೇಶ್ವರನ್ ಇದೆ, ಭೈರವ ಮುನೇಶ್ವರ ಅಂತ. ಹಾಗಾಗಿ ವರ್ಷಕ್ಕೊಂದ್ಸಲಿ ನಾನು ಕಡೆ ಕಾರ್ತಿಕ ಮಾಡ್ತೀನಿ. ಎಲ್ಲ ಹೆಣ್ಮಕ್ಳು ಬಂದು ಒಂದು ದೀಪ ಹಚ್ಚಿ ಎಣ್ಣೆ ದೀಪ ತಂದು ಅವರೇ ತಂದು ಎಲ್ಲ ಹಚ್ತಾರೆ. ಬಂದು ಪ್ರಸಾದ ಮಾಡ್ಕೊಂಡು ತುಂಬ ಹೋಯ್ತು. ಆಗ ನಮ್ಗೆ ಸಂತೋಷ. ಯಾಕೆಂದರೆ ಎಲ್ಲ ಹೆಣ್ಮಕ್ಳು ಒಂದು ಖುಷಿ, ದೀಪ ಹಚ್ಚಿದ್ವಲ್ಲ, ದೀಪ ಅದೇ ಕೋಟಿಗೆ ಸಮಾನ ಇದ್ರೆ ದೀಪ ಹಚ್ಚೋದೇ ಅವ್ರಿಗೊಂದು ಖುಷಿ. ಎಲ್ಲೂ ಕರ್ಕೊಂಡೋಗಿ ಮುನೇಶ್ವರ ಐತೆ ಕಡೆಗಿರಲಿ, ಅಲ್ಲಿ ಶನಿಮಾತ್ಮ ಇದೆ ಅಂತ ಹೇಳಿ ಬಂದು ಎಲ್ಲ ಹೆಣ್ಮಕ್ಳು ಸಹ ದೀಪ ಹಚ್ಚೋಯ್ತಾರೆ. ಹಾಗಾಗಿ ನನಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಕಡೆ ಕಾರ್ತಿಕ ಮಾಡೋದು ನಮಗೆ ತುಂಬ ಸಂತೋಷ. ಯಾಕೆಂದರೆ ನಾವು ಈ ಕಡೆಗೆಲ್ಲ ಹುಟ್ಟಿದ ನಮ್ಮ ತಂದೆ ತಾಯಿ ರಾಜಣ್ಣ ಆಗಿರ್ಬೋದು, ಜಯಮ್ಮ ಆಗಿರ್ಬೋದು. ಹಾಗಾಗಿ ಈ ಜಾಗದಲ್ಲಿ ನಾವು ಒಂದು ಮುನೇಶ್ವರನ ಸ್ಥಾಪನೆ ಮಾಡೋದು. ಇದು ನಂದಲ್ಲ ದೇವಸ್ಥಾನ, ಇದು ಸಾರ್ವಜನಿಕ ದೇವಸ್ಥಾನ. ಹಾಗಾಗಿ ಇಲ್ಲ ಬಂದು ದೇವ್ರುಗಳನ್ನ ತೊಳೆದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇದು ಭೈರವ ಮುನೇಶ್ವರ ಅಂತ. ನೆಲ ಜಲ ವಾಸ್ತವವಾಗಿ ಮುನೇಶ್ವರನ ಸೊತ್ತು. ಹಾಗಾಗಿ ಶನಿ ಮಹಾತ್ಮ ಮುನೇಶ್ವರ ಇದ್ದಾರೆ. ಹಾಗಾಗಿ ನಾನು ಪೂಜೆ ಪುರಸ್ಕಾರವನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಲೋಪದೋಷರು ಎಲ್ಲೂ ಬರಲ್ಲ. ಖಂಡಿತ ಈ ಕರಡಿಗೆರೆ ಗ್ರಾಮಸ್ಥರಾಗಿ ಕಡೆ ಕಾರ್ತಿಕ ತುಂಬ ಚೆನ್ನಾಗಿ ನಡೆದಿದೆ. ಎಲ್ಲ ಹೆಣ್ಮಕ್ಳು ಬಂದು ಸಂತೋಷವಾಗಿ ದೀಪ ಹಚ್ಕೊಂಡು ಹೋಗಿದ್ದಾರೆ. ನಮಗೆ ತುಂಬ ಧನ್ಯವಾದಗಳು. ಯಾಕೆಂದರೆ ಹೆಣ್ಮಕ್ಳಿಗೆ ನಾವು ಸಂತೋಷಪಟ್ಟರೆ ನಮ್ಗೆ ಅದೇ. ನನ್ನ ಹೆಸರು ಗೀತಾ.
ನಾವು ಉದಯಪುರ ಬೇನಹಳ್ಳಿಯಿಂದ ಬಂದಿದ್ದು, ಚಂದ್ರಶೇಖರಪುರಕ್ಕೆ ಬಂದಿದ್ದು. ಫಂಕ್ಷನ್ ಇದೆ ಅಂತ ಶನೇಶ್ವರ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಒಳ್ಳೇದಾಗುತ್ತೆ ಅಂತ ಜನರ ಆವಾಗ ಬಂದು ಶನೇಶ್ವರನ ಬೇಡ್ಕೊಂಡು ಮತ್ತೆ ಪಾದ ತೊಳೆದಿದ್ಮೇಲೆ ನಮಗೆ ತುಂಬ ಒಳ್ಳೇದಾಯಿತು. ತುಂಬ ಕಷ್ಟ ಆಯಿತು ನಮಗೆ, ಗಂಡ ಹೆಂಡತಿ ಇಲ್ಲಿ ಸಂಸಾರದಲ್ಲಿ ನೆಮ್ಮದಿ ಇರಲಿಲ್ಲ, ಮತ್ತೆ ತುಂಬಾನೇ ಕಷ್ಟ ಆಯಿತು. ಇಲ್ಲಿ ಬಂದ ಮೇಲೆ ತುಂಬಾನೇ ಒಳ್ಳೇದಾಗಿದೆ. ಹಾಗಾಗಿ ನಮಗೆ ಇಲ್ಲಿ ಒಳ್ಳೇದಾಗಿತ್ತು, ಅದಕ್ಕೋಸ್ಕರ ಇಲ್ಲಿ ನಡ್ಕೊಳ್ತಾ ಇದ್ದೀವಿ. ಮಾತಾಡಿ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ದಿನ ಕರಡಿಗೆರೆ ಗ್ರಾಮದಲ್ಲಿ ಶ್ರೀ ಗುರು ಭೈರವಮನೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 8ನೇ ವರ್ಷದ ವಿಜೃಂಭಣೆಯಿಂದ ಒಂದು ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ತುಂಬ ಹೆಮ್ಮೆ ಆಗ್ತಾ ಇದೆ. ನಾನು ಮೊದಲೆಲ್ಲ ಇದಕ್ಕೆ ಒಂದು 5 ವರ್ಷದಿಂದ ಇಲ್ಲಿಗೆ ಬಂದಿದ್ದೆ. ದೇವ್ರ ಬಗ್ಗೆ ನನಗೇನು ಅಷ್ಟೊಂದು ನಂಬಿಕೆನೂ ಇರಲಿಲ್ಲ. ನಾನು ಯಾವತ್ತೂ ಇಲ್ಲಿ ಕೈ ಮುದ್ದು ಹೋದನೂ ಅಲ್ಲ. ನಾನು ಯಾವತ್ತೂ ಸುಮ್ಮನೆ ಇದೇ ರೋಡಲ್ಲಿ ಹೋಗ್ತಾ ಇದ್ದೆ. ಹಿಂಗೆ ಹೋಗ್ತಾ ತುಂಬ ವರ್ಷ ಹಿಂಗೆ ಡ್ಯೂಟಿ ನಿಯಮಿತ ನಾನು ಇಲ್ಲಿ ಓಡಾಡಲೇಬೇಕಿತ್ತು, ಹೋಗ್ತಿದ್ದೆ. ಅವತ್ತು ಏನು ಕೈ ಮುಗಿದು ಹೋಗಲಿಲ್ಲ, ಸುಮ್ಮನೆ ಓಡಾಡ್ತಾ ಇದ್ದೆ ಅಷ್ಟೇ. ಒಂದಿನ ಏನೋ ಕಷ್ಟ ಬಂತು. ಇವರು ಇರಲಿಲ್ಲ ಅವತ್ತು. ಶೇಖರಣ್ಣವರು ಅವರು ಸಾರಥ್ಯದಲ್ಲಿ ಇವತ್ತು ನಡೀತೈತೆ ಅಂತ ಹೇಳಬೇಕು. ಅವ್ರ ಹೆಸರು ನಾನು ಖಂಡಿತವಾಗ್ಲೂ ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಒಂದಿನ ಇಲ್ಲಿ ಬಂದು ಏನೋ ಒಂದು ಬೇಡ್ಕೊಂಡು ಹೋದೆ. ತುಂಬ ಅಂದರೆ ಒಬ್ಬರದು ಪ್ರಾಣಕ್ಕೆ ಕಂಟಕ ಬಂದಿತ್ತು ಹೇಳಬೇಕು ಅಂದರೆ. ಆ ಒಂದು ವಿಚಾರದ ಬಗ್ಗೆ ನಾನು ಇಲ್ಲಿ ಬಂದು ಕೇಳ್ಕೊಂಡು ಹೋಗಿದ್ದೆ. ನೋಡಪ್ಪ, ನನಗೆ ಬೇಕಾದೊಂದು ಪ್ರಾಣ ಹೋಗುವಂಥ ಪರಿಸ್ಥಿತಿ ಇದೆ, ಇದರಿಂದ ನೀನು ನನಗೆ ಕಾಪಾಡು, ದೇವರಾಗಿ ನನಗೆ ಕಾಪಾಡು. ನಾನು ಯಾವತ್ತೂ ನೀನು ಕೈ ಮುಗಿದಿಲ್ಲ, ಕೈ ಮುಗಿದು ಹೋಗ್ತಾ ಇದ್ದೀನಿ, ನನಗೆ ಇದರಿಂದ ಬಚಾವ್ ಮಾಡಿ, ನನಗೆ ದಯವಿಟ್ಟು ನನಗೆ ಕಾಪಾಡು ಅಂತ ಬೇಡ್ಕೊಂಡು ಹೋಗಿದ್ದೆ. ಖಂಡಿತವಾಗ್ಲೂ ಆ ಕಾರ್ಯ ಆಯಿತು. ಅದಾದಮೇಲೆ ಬಂದೆ ಜೀವನದಲ್ಲಿ ತುಂಬ ಹೀನಾಯವಾದ ಒಂದು ಸ್ಥಿತಿಲಿದ್ದೆ. ಇಲ್ಲಿಗೆ ಬರೋಕೊಂದೊಂದ್ಸಲ ನಡ್ಕೊಂಬರೋಕ್ಕೂ ಯೋಚನೆ ಆಗೋದು ಅಂಥ ಒಂದು ಸ್ಥಿತಿಲಿದ್ದೆ. ಇವತ್ತೊಂದು ಉತ್ತಮ ಮಟ್ಟಕ್ಕೆ ಬಂದಿದ್ದೀನಿ. ಅದು ಕಾರಣನೇ ಖಂಡಿತವಾಗ್ಲೂ ಭೈರವಮನೇಶ್ವರ ಸ್ವಾಮೀಜಿ. ಮತ್ತೆ ಖಂಡಿತವಾಗ್ಲೂ ನಮ್ಮ ಶೇಖರಣ್ಣರು ಅವ್ರ ಬಗ್ಗೆ ಅಂತ ನಾನು ಹೇಳಲೇಬೇಕು. ಅವ್ರು ಯಾವತ್ತೂ ಬಂದಾಗಲೆಲ್ಲ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೆ ಕಾಮನ್ ಆಗಿ ಶಾಸ್ತ್ರ ಹೇಳ್ತಾರೆ, ಗುರು ಕುತ್ಕೊಂತಾರೆ. ಇಲ್ಲಿ ಬಂದರೆ ನಾನು ಕುತ್ಕೊಂಡೆ ಬಂದು ನಂಬಿಕೆ ಐತನಪ್ಪ ನಿಮಗೆ ದೇವರಲ್ಲಿ ಅಂದರು. ಏನು ನಂಬಿಕೆನ ಅಂತ ಕೇಳಿದೆ. ಏನು ಅಂತ್ಕೊಂಡು ಕೂತಿದ್ಯಾ ಅಂದರು. ಸುಮ್ಮನೆ ಕೂತಿದ್ದೀನಿ ಕಣ. ನಾನು ಎದರಿಕೆ ಸ್ವಲ್ಪ ಅವರು ಬಟ್ಟೆ ಬೇರೆ ಹಾಕಿದ್ರಲ್ಲ, ಏನೋ ಶಾಸ್ತ್ರ ಹೇಳ್ತಾರೆ, ಹಿಂಗೆಲ್ಲ ಸ್ವಲ್ಪ ಭಯ. ಸರಿ ಅಣ್ಣ ಆಯ್ತು ಹೇಳು ಅಂತ ಒಂದ್ಸಲಿ ಕೂತ್ಕೊಂಡೆ. ಮೊದಲು ಹೋಗಿ ಮನೆ ದೇವ್ರು ಪೂಜೆ ಮಾಡಪ್ಪ, ಅದಕ್ಕಿಂತ ನಿಂಗೆ ದೇವ್ರು ಯಾವುದೂ ಇಲ್ಲ ಅಂತ ಹೇಳಿದ್ರು ಮೊದಲನೇದಾಗಿ. ಎರಡನೇದಾಗಿ ಮತ್ತೆ ಏನು ಸಮಸ್ಯೆ, ನಂಗೆ ನನ್ನ ಮಕ್ಕ ನೋಡ್ತಿದ್ದಂಗೆ ಯಾರು ಬೇಕಾದ್ರೂ ಹೇಳ್ಬೋದಿತ್ತು ನಂದೇನೋ ಒಂದು ಸಮಸ್ಯೆ ಇದೆ ಅಂತ. ಇವರು ಹಂಗೆ ಏನಾದ್ರು ಶಾಸ್ತ್ರ ಹೇಳ್ತಾರೋ ಏನೋ ಅಂತ ನೋಡಿದೆ. ಏನು ಹೇಳಿಲ್ಲ, ನೋಡಪ್ಪ ಅಲ್ಲಿ ಕೂತ್ಕೊಂಡು ಪೂಜೆ ಮಾಡು, ದೇವ್ರನ್ನ ಪಾದ ಮುಟ್ಬಿಟ್ಟು ನೀನು ಹಾಲು ಹಾಕ್ಬಿಟ್ಟು ಪೂಜೆ ಮಾಡು ಅಂತ ಹೇಳಿದ್ರು. ನನಗೆ ಇಲ್ಲಿಗೆ ಬರೋಕ್ಕೆ ಭಯ, ಸದ್ಯಕ್ಕೆ ಅಲ್ಲಿಗೆ ಬರೋಕ್ಕೆ ಭಯ. ಯಾಕಂದ್ರೆ ದೇವಸ್ಥಾನ ಒಳಗೆ ಯಾರು ಬಿಡಲ್ಲ. ಇನ್ನು ಇಲ್ಲಿ ಕೂತ್ಕೊಂಡು ನಾನು ಪೂಜೆ ಮಾಡ್ಬೇಕಾದ್ರೆ ಇನ್ನು ಎಷ್ಟು ಭಯ ಇರ್ಬೇಕು ನಮಗೆ. ಖಂಡಿತವಾಗ್ಲೂ ಅವ್ರು ಇಲ್ಲೇ ಕುಂಡಿಸೋದು ಅವತ್ತು ನನಗೆ ಅದೊಂದು ಅವಿಸ್ಮರಣೀಯ, ನನ್ನ ಜೀವನದಲ್ಲಿ ಒಂದು ಸುಂದರ ಕ್ಷಣ ಅಂತ ಹೇಳ್ಬೋದು. ದೇವಸ್ಥಾನದಲ್ಲಿ ಯಾವತ್ತೂ ಗರ್ಭದಿಂದ ಆಚೆ ನಿಂತ್ಕೊಂಡೇ ನಾವು ಪೂಜೆ ಮಾಡೋದು. ಖಂಡಿತವಾಗ್ಲೂ ಯಾವುದೇ ರೀತಿ ಜಾತಿ ಭೇದ ತಾರತಮ್ಯ, ಭೇದ ಭಾವ, ಹೆಣ್ಣು ಗಂಡು ಯಾವುದೇ ರೀತಿ ತಾರತಮ್ಯ ಇಲ್ಲ, ಜಾತಿ ಭೇದ ಕೂಡ ಇಲ್ಲ. ಯಾರೇ ಬಂದ್ರು ಕೂಡ ಅದೇ ಜಾಗದಲ್ಲಿ ಕುಂಡಿಸ್ತಾರೆ. ಇಲ್ಲೇ ಬಂದು ಪೂಜೆ ಮಾಡೋಕೆ ಯಾರು ಇಲ್ಲೂ ನಿಂತ್ಕೊಂಡು ಪೂಜೆ ಮಾಡಂಗಿಲ್ಲ. ಅವ್ರ ಇನ್ನೊಂದು ವಿಶೇಷ ಏನಂದ್ರೆ ದೇವಸ್ಥಾನಕ್ಕೆ ಯಾವತ್ತೂ ಬಾಕ್ಲಾಕಲ್ಲ, 24 ಗಂಟೆ ಓಪನ್ ಆಗುತ್ತೆ. ನಾನು ಒಂದೊಂದ್ಸಲಿ ಸುಮಾರು ಸಲ ಒಂದೊಂದು 2-3 ತಿಂಗಳು ಬರೋದಿಲ್ಲ. ಒಂದೊಂದ್ಸಲ 12 ಗಂಟೆ ರಾತ್ರಿ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದೀನಿ. ಅವ್ರಿಗೆ ಗೊತ್ತಾಗಿರೋದು ಬೆಳಗ್ಗೆ ಯಾರೋ ಬಂದೋಗೋರೆ ಅಂತ ಒಂದು ಸನ್ನಿಧಾನ ಇದು. ವರದಿ ವಿಆರ್ ನ್ಯೂಸ್. ವರದಿಗಾರ ಲವ ಎಂಆರ್, ತುಮಕೂರು ಜಿಲ್ಲೆ. ವಿಆರ್ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663. ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ.